ಎಲ್ರಿಗೂ ನಮಸ್ಕಾರ. ನಾವು 1 ಗಂಟೆಗೆ ಮುಖ ತಿಂತಿದ್ದೀವಿ. ಇನ್ನ ಇದೆ ಅಪ್ರಗತಿದೆ. ಏನು ದಿನ ಕಾಂಗ್ರೆಸ್ ಫೌಂಡೇಶನ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗಣ್ಯರು ಆಗಮಿಸಿದ್ದಾರೆ. ಇದಕ್ಕೆ ಮೊದಲನೇದಾಗಿ ವಿರೂಪಾಕ್ಷ ದೇವಸ್ಥಾನ ಅಂತ ಪೂಜೆ ಮಾಡಿ ಒಂದು ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಬಹಳ ಸಂತೋಷ. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಅಂಬರೀಶ್ ಅವರೇ ಮತ್ತು ರಾಜೇಶ್ ಅವರೇ, ಅದೇ ರೀತಿ ನಮ್ಮ ಹಿರಿಯರಾದ ವೈಎನ್ ರೆಡ್ಡಿ ಸರ್ ಅವರೇ, ಜಯರಾಮ್ ಸರ್ ಅವರೇ, ಜಗನ್ನಾಥ್ ಸರ್ ಅವರೇ, ಊರಿನ ಯುವ ಮುಖಂಡರಾದ ಶಶಿಕುಮಾರ್ ಮತ್ತು HR ಗಾಯತ್ರಿ ಮೇಡಮ್ ಅವರೇ ಮತ್ತು ಶಿಕ್ಷಕರು ಶಿಕ್ಷಕರೇ, ಅದೇ ರೀತಿ ನಮ್ಮ ವಿರೂಪಾಕ್ಷಿ ಮಕ್ಕಳ ಪೋಷಕರು ಮತ್ತು ಹಿರಿಯರು, ಮುಖ್ಯವಾಗಿ ನಮ್ಮ ಕುಮಾರ್ ಅವರೇ, ಅದೇ ರೀತಿ ವೆಂಕಟರಾಮ್ ಅವರೇ ಮತ್ತು ಕಿರಣ್ ಅವರೇ ಎಲ್ಲರೂ ಆಗಮಿಸಿದ್ದಾರೆ. ಅದೇ ರೀತಿ ಗ್ರಾಮಸ್ಥರು ಆಗಮಿಸಿದ್ದಾರೆ. ನಮ್ಮ ಮುದ್ದಿನ ಮಕ್ಕಳು, ಮಾಧ್ಯಮಿಕರು ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ಕಾಳಶ್ರೀ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೇಡಮ್ ಅವರು ಮತ್ತು ಅಂಬರೀಶ್ ಅವರು ಬಂದು ಹೇಳಿದ್ರು, ಈ ತರ ನಾವು ಫೌಂಡೇಶನ್ ಸ್ಟಾರ್ಟ್ ಮಾಡ್ಬೇಕು, ನಾವು ನಮ್ಮ ಕೈಯಲ್ಲದಷ್ಟು ನಾವು ಸಹಾಯ, ಶಾಲೆಗಳಾಗ್ಲಿ, ಬಡವರಿಗಾಗ್ಲಿ, ಆರೋಗ್ಯ ಆಗ್ಲಿ, ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು, ನಾವೊಂದು ಫೌಂಡೇಶನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಒಳ್ಳೆಯ ಒಂದು ಡಿಸಿಷನ್ ತಗೊಂಡಿದ್ದೀರಮ್ಮ. ಈ ಒಂದು ಒಳ್ಳೆ ಡಿಸಿಷನ್ ತಾಲೂಕ್ ಅಂತ, ಡಿಸ್ಟ್ರಿಕ್ಟ್ ಅಂತ ಮಾಡಬೇಕು. ಯಾಕಂದ್ರೆ ಕೆಲವರು ಗೊತ್ತಲ್ಲ, ಎಲ್ಲ ಸ್ಟಾರ್ಟ್ ಮಾಡ್ತಾರೆ, 4 ದಿವಸ ಸ್ಟಾರ್ಟ್ ಮಾಡಿ ಮನೆಯಲ್ಲ ಕೂತ್ಕೊಂತಾರೆ. ಆತರ ಇರಬಾರ್ದು. ನೀವು ಸ್ಟಾರ್ಟ್ ಮಾಡಿದ್ರೆ ನಾವು ಸಮಸ್ಯೆ ಕಷ್ಟ ಮಾಡ್ತಾ ಇದ್ದೀವಿ, ನಿಮ್ಮಂತ ಜೊತೆಯಲ್ಲಿ ನಾವು ಇರ್ತೀವಿ. ಒಳ್ಳೆಯ ಒಂದು ಶಾಲೆಗಳಾಗ್ಲಿ, ಆರೋಗ್ಯ ಆಗ್ಲಿ, ಆಸ್ಪತ್ರೆ ಆಗ್ಲಿ, ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಸಹ ನೀವು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಕೇಳಿದಾಗ, ಸರ್ ನಾವು ವಿರೂಪಾಕ್ಷಿ ಸ್ಕೂಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರು. ಒಳ್ಳೇದಮ್ಮ, ನಾವು ಕೋಟರಿ ಅಧ್ಯಕ್ಷರಾದ ಕೂಡ ವಿರೂಪಾಕ್ಷಿಯಿಂದಲೇ ಸ್ಟಾರ್ಟ್ ಮಾಡಿದ್ರು. ಒಳ್ಳೆಯ ಒಂದು ಇಲ್ಲಿನ ವಾತಾವರಣ, ಇಲ್ಲಿನ ಒಳ್ಳೆಯತನ, ಇಲ್ಲಿನ ಒಂದು ದೇವರ ದರ್ಶನ ಮಾಡಿಕೊಂಡು ಯಾವ ಕಾರ್ಯಕ್ರಮ ಹೋದ್ರೂ ಯಶಸ್ಸಾಗ್ತದೆ. ಅದಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ ಫೌಂಡೇಶನ್ ಕೂಡ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೇಡಮ್ ಅವರು ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ, ಅನೇಕ ಕಾರ್ಯಕ್ರಮ ಮಾಡುವಾಗ ಒಂದು ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಇವತ್ತು ನಮ್ಮ ಶಶಿಕುಮಾರ್ ಸಾಕು. ನೀವು ಸಮಾಜ ಸೇವೆ ಮಾಡ್ಕೊಂಡ್ರೆ ಲಿಸ್ಟ್ ಡೈಲಿ ಒಂದು 10 ಲಿಸ್ಟ್ ಕೊಡ್ತಾರೆ ನಮ್ಮ ಶಶಿಕುಮಾರ್. ಅಲ್ಲ ಒಳ್ಳೆಯವರು, ಈ ತರ ಈ ಪ್ರಾಬ್ಲಮ್ ಇದೆ, ಈ ಊರಲ್ಲಿ ಈ ಪ್ರಾಬ್ಲಮ್ ಇದೆ, ಶಾಲೆಯಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲ ಒಂದು ಎಜುಕೇಶನ್ ಒಂದು ಹುಡುಗರಿಗೆ ಓದಿಸಕ್ಕಾಗಿಲ್ಲ, ಏನೋ ಸಹಾಯ ಮಾಡಿ, ಹಾಸ್ಪಿಟ್ಲು ಏನೋ ಒಂದು 10,000 ಮಾಡಿದ್ರೆ ಹಾಸ್ಪಿಟಲ್ ಒಳ್ಳೇದಾಗುತ್ತೆ ಅಂತ ಒಳ್ಳೆ ನನಗೆ ಅನೇಕ ಒಂದು ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಈ ತರ ಪ್ರಾಬ್ಲಮ್ ಇದೆಲ್ಲ, ಈ ತರ ಮಾಡ್ಬೇಕು ಅಂದ್ರೆ ಅವನು ತಗೊಂಡಂತ ಮೆಸೇಜ್ ಎಲ್ಲ ಒಳ್ಳೇದಾಗತ್ತೆ. ಇವತ್ತೊಂದು ಮಗು ಹಾಸ್ಪಿಟಲ್ ಹೋಗ್ಬೇಕು, ಬಡವರು 10,000 ಕೊಟ್ಟರೆ ಅವರು ಹಾಸ್ಪಿಟಲ್ ತೋರಿಸ್ತು ಬರ್ತಾರೆ. ಒಂದು ಮಗು ಓದಬೇಕಂದ್ರೆ 10,000 ಕೊಟ್ಟರೆ ಹೋಗ್ಬೇಕು ಮುಂದಕ್ಕೆ, ಇಲ್ಲ ತಿಳಿಸ್ಕೊಡ್ತಾರೆ. ಅಂತವನ್ನೆಲ್ಲ ಒಂದು ಸಹಾಯ ಮಾಡೋದು. ಇಂಥ ಫೌಂಡೇಶನ್ ನಮ್ಗೆ ಬೇಕು, ಇಂಥ ಫೌಂಡೇಶನ್ ಕೂಡ ಇರಬೇಕು. ನೀವು ಅನೇಕ ಸಹಾಯ ಮಾಡಿಕೊಂಡು, ನಿಮ್ಮಿಂದ ಆದಷ್ಟು ಸಹಾಯ ಮಾಡಿಕೊಂಡು ಅನೇಕ ತಾಲೂಕಿಂತ ಬಡ ಮಕ್ಕಳಾಗ್ಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ಲಿ, ಒಂದು ರೈತರ ಒಂದು ಪ್ರಾಬ್ಲಮ್ ಆಗ್ಲಿ, ಯಾವುದೇ ಒಂದು ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು. ಇದು 1 ಲಕ್ಷ ರೂಪಾಯಿ, ನೀವು 1 ಲಕ್ಷ ರೂಪಾಯಿ ಮಾಡಿಸ್ತಿಲ್ಲ, ನಿಮ್ ಕೈಯಲ್ಲಾದಷ್ಟು ಒಂದು ಮಿನಿಮಮ್ ಮಾತಾಡಿದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಸುಮಾರು ಒಂದು 10,000 ಹಾಸ್ಪಿಟಲ್ ಹೋಗಿ ತೋರಿಸ್ತಾರೆ. ಆ ಹಾಸ್ಪಿಟಲ್ ಫ್ಯಾಮಿಲಿ ಬಂದ್ರೆ 50,000 ಆಗ್ಲಿ ಅವ್ರು ಮಾಡ್ತಾ ಇದ್ದಾರೆ. ಫಸ್ಟ್ ನಮ್ಮಿಂದ ಆದಷ್ಟು 10,000 ಕೊಟ್ಟು ಕಲಿಸಿ ಅವ್ರ ಹಾಸ್ಪಿಟಲ್ ಕಲಿಸಿದಾಗ ಅವ್ರ ಪ್ರಾಣ ಉಳಿಸಬೇಕಾಗತ್ತೆ, ಅವ್ರ ಫ್ಯಾಮಿಲಿ ಇದು ಮಾಡೋದು.
ಇವತ್ತ ಈ ತರ ಒಂದು ಅನೇಕ ಸೇವೆ ಮಾಡೋರಿದ್ದಾರೆ ಸಮಾಜದ. ನಿಜವಾಗ್ಲೂ ಸಮಾಜ ಸೇವೆ ಮಾಡೋದು ನೋಡ್ರೆ ಖುಷಿ. ಯಾಕಂದ್ರೆ ಎಲ್ಲರೂ ಮಾಡಬೇಕು, ಮಾಡಿದ್ರೆ ನಮ್ಮೊಂದು ಒಳ್ಳೆಯ ಒಂದು ಕೆಲಸ ಒಳ್ಳೆಯ ಬರೋದು. ಅದೇ ರೀತಿ ನೀವು ಮುಂದಿನ ಸಹ ಇದೇ ರೀತಿ ಮುಂದುವರಿಸಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ. ಮತ್ತೆ ಶಾಲೆ ಮಕ್ಕಳಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಸರ್ಕಾರಿ ಶಾಲೆ ಅಂದ್ರೆ ನಮ್ಗೇನ್ ಖಾಸಗಿ ಶಾಲೆಗಳ ಕಡಿಮೆ ಏನಿಲ್ಲ, ಸೇವೆ ಮಾಡೋದು ಅನೇಕರಿದ್ದಾರೆ. ಇವತ್ತು ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ಮೊದಲನೇ ತಾಲೂಕಿನ ನಾಗೇಂದ್ರ ಬಾಬು ಕುಮಾರ್ IAS ಆದ್ರು, ಅವ್ರೆಲ್ಲೋಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಹೋದ್ರು. ಏನ್ ಮಾಡೋದು, ಬೆಳಿಗ್ಗೆ ಒಂದು 10:30ಗೆ ಶಾಲೆ ಬರ್ತಂತೆ, ಆಮೇಲೆ ಸೀನಿಯರ್ಸ್ ಕಟ್ಕೊಂಡು ತೆಗೆದು ಹೋಗ್ತಾರೆ. ಅಂತ ಹುಡುಗ ಒಂದು IAS ಮಾಡಿದ್ದಾರೆ ಅಂದ್ರೆ ನಮ್ ತಾಲೂಕು ಎಷ್ಟು ಇದಾಯ್ತು. ಒಳ್ಳೆ ಎಲ್ಲ ಯಾವ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗೋದು ಸನ್ಮಾನ ಮಾಡೋದು, ಯಾವ ಹಳ್ಳಿಗೆ ಬೇಕಾದ್ರೂ ತರಲ್ಲ. ಎಲ್ಲ ರೈತ ಕುಟುಂಬದಲ್ಲಿ ಹುಟ್ಟು ಒಂದು IAS ಆಗಿದ್ದಾರೆ ಅಂದ್ರೆ ಇವತ್ತು ನಮ್ಗೆ ಸರ್ಕಾರಿ ಶಾಲೆಗೆ ಏನು ಕಡಿಮೆ ಇದೆ, ಪ್ರೈವೇಟ್ ಶಾಲೆಗೆ ಸರ್ಕಾರಿ ಶಾಲೆ ಏನ್ ಕಡಿಮೆ ಇದೆ ಅಂತ ತೋರಿಸ್ರು. ಆತರ ನೀವೆಲ್ಲರೂ ಸಹ ಅದೇ ತರ ಓದ್ಬೇಕು. ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು, ನಿಮ್ ಶಾಲೆಗೆ ಒಳ್ಳೆ ಹೆಸರು ತರಬೇಕು, ನಿಮ್ ತಾಲೂಕಿಗೆ ಒಳ್ಳೆ ಹೆಸರು ತರಬೇಕು. ನೀವು ಚೆನ್ನಾಗಿ ಓದ್ ತಕ್ಷಣ ನಿಮ್ಮ ತಂದೆ ತಾಯಿಗೆ ಖುಷಿ ಪಡೋದಕ್ಕೆ ಫಸ್ಟ್ ಅವರು ನಿಮ್ಮ ಗುರುಗಳು. ಅದಕ್ಕೆ ನೀವು ಯಾವುದೇ ಒಂದು ಪೋಷಕರನ್ನು ನಮ್ಮ ಮನವಿ ಮಾಡ್ತೀನಿ, ಮಕ್ಕಳಿಗೆ ಯಾವ್ದು ತರ ಒಂದು ಮೊಬೈಲ್ ಅನ್ನು ಕೊಡ್ಬೇಡ್ರಿ. ಇವಾಗ ಅವ್ರ ಮೊಬೈಲ್ ಕೊಟ್ಟು ಗೇಮ್ಸ್ ಆಡೋದು ಎಲ್ಲ ನೋಡಿ ಶಾಲೆ ಕೂತ್ಕೊಂಡು ನಮ್ಮ 4 ಗಂಟೆ ಯಾವಾಗ ಆಗುತ್ತೆ ನೋಡ್ತಾರೆ. ಯಾಕಂದ್ರೆ ಮೊಬೈಲ್ ಬರುತ್ತೆ, ಮೊಬೈಲ್ ನೋಡಿರುತ್ತ. ಇವಾಗ ನೀವು ಮೊಬೈಲ್ ಕಂಟ್ರೋಲ್ ಮಾಡಿದ್ರೆ ಅವರು ಎಜುಕೇಶನ್ ಮುಂದೆ ಹೋಗ್ತಾರೆ, ಒಳ್ಳೆ ಒಂದು ಹೆಸರು ತರ್ತಾರೆ, ನಿಮ್ಗೆ ಒಳ್ಳೆ ಹೆಸರು, ನಮ್ಮ ಊರಿಗೆ ಒಳ್ಳೆ ಹೆಸರು, ನಮ್ಮ ತಾಲೂಕು ಒಳ್ಳೆ ಹೆಸರು. ಅದೇ ರೀತಿ ನೀವಿಂತ ಒಂದು ಪ್ರೋಗ್ರಾಮ್ ಒಂದು ಅನೇಕ ಕಡೆ ಶಾಲೆಗಳಲ್ಲಿ ಮಾಡಬೇಕು. ನೀವು ನಮ್ಮ ಫೌಂಡೇಶನ್ ಅನ್ನು ಅತ್ಯುತ್ತಮ ಬೆಳೆಸಿ ನಮ್ಮ ಡಿಸ್ಟಿಕ್ ಅಲ್ಲಿ ನಮ್ಮವರನ್ನಾಗಿ ನೀವು ಮಾಡಬೇಕು. ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಿ. ಯಾವುದೇ ಒಂದು ಕಾರ್ಯಕ್ರಮ ಆಗಿ ನಮ್ಮ ಕೈಯಲ್ಲಾದ್ರೂ ಸಹಾಯ ಮಾಡ್ಕೊಂಡು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಈ ಒಂದು ಸಹಾಯದಲ್ಲಿ ನಾವೆಲ್ಲರೂ ಎಲ್ಲ ಮಕ್ಕಳು ನಿಮ್ಮ ಜೊತೆ ಮಕ್ಕಳು ನಮ್ಮ ಮಕ್ಕಳಾಗಿ ನಾವೆಲ್ಲ ನಮ್ಮ ಶಾಲೆಗಳಿಗೆ ಹೆಚ್ಚಿಗೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತನ್ನು ಕೊಡಿ, ಆಮೇಲೆ ಹಾಸ್ಪಿಟಲ್ ಕೊಡಿ, ಬಡ ಮಕ್ಕಳಿಗೆ ಕೊಡಿ, ರೈತರಿಗೆ ಹೆಚ್ಚಾಗಿ ಕೊಟ್ಟು ಒಂದು ಫೌಂಡೇಶನ್ ನಿಮ್ಮ ಬೆಳವಣಿಗೆ ಅತ್ಯುತ್ತಮವಾಗಿ ನಾವು ಬೆಳೆಯುತ್ತೇವೆ ಅಂತ ಎಲ್ಲ ನಮ್ಮ ಹಿರಿಯರು ಮತ್ತು ಎಲ್ಲ ಗ್ರಾಮಸ್ಥರು ನಮ್ಮ ಮಕ್ಕಳಿನ ಎಲ್ಲ ಕುಟುಂಬಸ್ಥರು ಎಲ್ಲರೂ ಬಂದು ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ಇದಕ್ಕೆ ಆ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಈ ಫೌಂಡೇಶನ್ ಬೆಳೆಯಲಿ ಅಂತೇಳಿ ಎಲ್ಲ ಹಿರಿಯರು ನಮ್ಮ ಊರಿನ ಹಿರಿಯರು ಮತ್ತು ಇವರೆಲ್ಲರ ಅವರ ಸಮಾಜದಲ್ಲಿ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡೋದಕ್ಕೆ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.